ಹಲೋ ಫುಡೀಸ್, ವೆಲ್ಕಮ್ ಟು ಗಾಯ್ಸ್ ಕಿಚನ್. ಇವತ್ತು ಸಮೋಸ ಮಾಡ್ಕೊಳ್ಳೋಣ ಬನ್ನಿ. ಈರುಳ್ಳಿ ಸಮೋಸ ಮಾಡೋದು ಹೇಗಂತ ತುಂಬ ಸುಲಭವಾಗಿ ಮಾಡ್ಬೋದು. ಮಾಡೋ ವಿಧಾನ ಹೇಗಂತ ನೋಡ್ಕೊಳ್ಳೋಣ. ನಿಮಗೆ ಆಚೆ ಕಡೆ ಸಮೋಸ ಶೀಟ್ಸ್ ಅಂತ ಸಿಗುತ್ತೆ, ಅದು ಎಷ್ಟು ಹೈಜಿನ್ನಾಗಿ ಮಾಡಿರ್ತಾರಂತ ದೇವ್ರಿಗೆ ಗೊತ್ತು. ಹಾಗಾಗಿ ಮನೆಯಲ್ಲೇ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. 1-2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪನ್ನು ಹಾಕ್ಕೊಂಡು ನಂತರ 1 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆನ ಕಾಯಿಸ್ಬಿಟ್ಟು ಈ ರೀತಿ ಹಾಕ್ಕೊಂಡು ಒಮ್ಮೆ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಬಿಸಿ ಇರೋ ಕಾರಣದಿಂದ. ಅದಾದ ನಂತರ ಹಿಟ್ಟು ಜೊತೆಗೆ ಹಾಕಿರೋ ಎಣ್ಣೆ ನೀಟಾಗಿ ಹೊಂದ್ಕೋಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಕಲಸಿ ಆದಮೇಲೆ ಒಮ್ಮೆ ಇದನ್ನು ಮುಷ್ಟಿ ಮಾಡಿ ನೋಡಿದ್ರೆ ಅದು ಉಂಡೆ ಥರ ಬರಬೇಕು. ಈ ರೀತಿ ಬಂದರೆ ಪರ್ಫೆಕ್ಟಾಗಿ ಸಮೋಸ ಶೀಟ್ಸ್ ಅನ್ನೋದು ರೆಡಿ ಆಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ತುಂಬ ಏನು ಸಮಯ ತಗೊಳ್ಳಲ್ಲ, ಪ್ಲ್ಯಾನ್ ಮಾಡಿಕೊಂಡ್ರೆ ಅರ್ಧ ಗಂಟೆಯಲ್ಲಿ ಸಮೋಸ ಅನ್ನೋದು ರೆಡಿ ಆಗೋಗುತ್ತೆ. ನೋಡಿ, ಈ ರೀತಿ ಹಿಟ್ಟನ್ನ ಕಲಿಸ್ಬಿಟ್ಟು ಒಂದು 15-20 ನಿಮಿಷ ಇದನ್ನು ರೆಸ್ಟ್ ಕೊಟ್ಬಿಡೋಣ. ಅಷ್ಟರಲ್ಲಿ ನಾವು ನೋಡಿ 15 ಮಿನಿಟ್ಸ್ ಆಯಿತು. ಇದಕ್ಕೆ ಸ್ಟಫಿಂಗ್ ಏನು ಬೇಕು ಅದೆಲ್ಲ ಕಟ್ಟಿಂಗ್ಸ್ ಮಾಡಿ ಇಟ್ಕೊಂಡ್ರೆ ಆಯಿತು. ಇದು ಸ್ಟಫಿಂಗ್ ಏನು ಬೇಕು ಅದೆಲ್ಲ ಆಲ್ರೆಡಿ ಕಟ್ ಮಾಡಿ ರೆಡಿ ಇಟ್ಟಿದ್ದೀನಿ ಪಕ್ಕದಲ್ಲಿನೇ. ಅಷ್ಟರಲ್ಲಿ ಶೀಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಮಾಡಿರೋದು ಸುಮಾರು ಇಲ್ಲಿ 4 ಚಪಾತಿ ಥರ ಲಟ್ಸ್ಕೋಬೇಕಾಗತ್ತೆ. ಚಪಾತಿ ಥರ ಬೇಡ, ಇನ್ನೂ ತೆಳುವಾಗಿ ಲಟ್ಸ್ಬೇಕು. ನಿಮ್ಗೆ ಎಷ್ಟು ತೆಳುವಾಗುತ್ತೆ ಅಷ್ಟು ತೆಳುವು ಇದನ್ನು ಈ ಶೀಟ್ಸ್ ಅನ್ನೋದು ಲಟ್ಟಿಸ್ಕೋಬೇಕಾಗತ್ತೆ. ಶೇಪ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಶೇಪ್ ಆಮೇಲೆ ಇದಕ್ಕೆ ಕೊಡೋಣ. ಫಸ್ಟು ತೆಳ್ಳಗೆ ಲಟ್ಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಎಲ್ಲನೂ ಲಟ್ಸ್ಕೊಂಡ್ರೆ ಆಯಿತು. ಇದಾದ ನಂತರ ಈಗ ಎಲ್ಲನೂ ಒಂದೊಂದೇ ಪೂರಿ ಅಂದರೆ ಚಪಾತಿ ಏನು ರೆಡಿ ಮಾಡ್ಕೊಂಡಿದ್ವಿ ಇದನ್ನು ಹೆಂಚು ಮೇಲೆ ಹಾಕ್ಕೊಂಡು ಸುಮಾರು ಒಂದೊಂದು ಕಡೆ 10 ಸೆಕೆಂಡು ಬೇಯಿಸ್ಕೊಂಡ್ರೆ ಆಯಿತು. ಅದು ಸ್ವಲ್ಪ ಗಟ್ಟಿಯಾಗಬೇಕು ಅಷ್ಟೇ, ತುಂಬ ಬಬಲ್ಸ್ ಎಲ್ಲ ಬರೋವರೆಗೂ ಇಡಬೇಡಿ. 10 ಸೆಕೆಂಡು ಆದ ತಕ್ಷಣ ಇನ್ನೊಂದು ಕಡೆ ಟರ್ನ್ ಮಾಡಿ. ಎಲ್ಲನೂ ಇದೇ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಾದಮೇಲೆ ಇದನ್ನೀಗ ಶೀಟ್ಸ್ನ ಕಟ್ ಮಾಡ್ಕೊಳ್ಳೋಣ. ಎಲ್ಲ ಒಂದು ಮಣೆ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ, 4 ಒಟ್ಟಿಗೆ. ಈಗ ಒಂದು ಸ್ಪ್ಯಾಚುಲ ಸಹಾಯದಿಂದ ಅಥವಾ ಸ್ಕೇಲ್ ಆದರೂ ಇಟ್ಕೊಳ್ಳಿ, ಏನಾದರೂ ಇಟ್ಟು ಈ ರೀತಿ ಚಾಕುವಿಂದ ಕಟ್ ಮಾಡ್ಕೊಳ್ಳೋಣ. ಎಡ್ಜಸ್ನ 4 ಅಂದರೆ ಸ್ಕ್ವೇರ್ ಟೈಪಲ್ಲಿ ಬರಬೇಕಾಗತ್ತೆ. 4 ಕಡೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ಶೀಟ್ಸು ಮನೆಯಲ್ಲೇ ಹೈಜಿನಾಗಿ ಹಾಗೆಯೇ ನಮ್ಮ ಫ್ರೆಶ್ ಆಗಿರ್ತಕ್ಕಂಥದ್ದು, ಮೇಯ್ನಾಗಿ ಅದೇ ಬೇಕಲ್ವ. ಆಚೆ ಸ್ಟೋರ್ ಮಾಡಬೇಕಂದ್ರೆ ಪ್ರಿಸರ್ವೇಟಿವ್ಸು ಹಾಕ್ತಾರೆ. ಸೊ ಹಾಗಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳಿ. ಈಗ ಮಧ್ಯಕ್ಕೊಂದು ಕಟ್ ಮಾಡ್ಕೊಳ್ಳೋಣ. ನೋಡಿ, ಶೀಟ್ಸು ಎಷ್ಟು ಬೇಗ ರೆಡಿ ಆಯಿತು ಅಂತ. ಈಗ ಶೀಟ್ಸ್ ರೆಡಿ ಆಯ್ತಲ್ಲ, ನೆಕ್ಸ್ಟ್ ಪ್ರೋಸೆಸ್ಸು ನೋಡ್ಕೊಳ್ಳೋಣ. ನೋಡಿ, ಶೀಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಚೆ ಮಾಡೋದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ. ಈ ಶೀಟ್ಸ್ನ ನಾವು ಸ್ಟೋರು ಸಹ ಮಾಡ್ಕೊಬೋದು. ನೋಡಿ, ಮುಂಚೆ ದಿನ ಈ ಶೀಟ್ಸ್ ರೆಡಿ ಮಾಡಿ ಇಟ್ಕೊಂಡು ಅದಾದ ನಂತರನೂ ನೀವು ಈ ರೀತಿ ಸಮೋಸನ ರೆಡಿ ಮಾಡ್ಕೋಬೋದು, ಅಥವಾ ಒಟ್ಟಿಗೆ ಒಂದು ಅರ್ಧ ಗಂಟೆ ಇಲ್ಲ ಮ್ಯಾಕ್ಸಿಮಮ್ 1 ಅವರಲ್ಲಿ ರೆಡಿ ಆಗೋಗುತ್ತೆ. ನೋಡಿ, ಇಲ್ಲಿ ಈಗ ಮೀಡಿಯಮ್ ಅವಲಕ್ಕಿ ಏನು ಬರುತ್ತೆ ಅದು 1/4 ಕಪ್ಪಷ್ಟು ತೊಗೊಂಡಿದ್ದೆ, 1/4 ಕಪ್ಪಷ್ಟು ಮಾತ್ರ. ಹಾಗೆ ಅದೇ ಕಪ್ಪಲ್ಲಿ 1 ಕಪ್ ಈರುಳ್ಳಿ, ಹಾಗೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ, 1/4 ಸ್ಪೂನು ಅರಿಶಿಣದ ಪುಡಿ, ಹಾಗೆ 1/4 ಸ್ಪೂನ್ ಧನಿಯಾ ಪೌಡರು, ನಂತರ ಒಂದೇ ಒಂದು ಪಿಂಚಷ್ಟು ಗರಂ ಮಸಾಲ, ಇದಾದ ನಂತರ 1/4 ಸ್ಪೂನಷ್ಟು ಜೀರಿಗೆ ಪೌಡರ್ ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಉಪ್ಪು ಹಾಕಿರೋದ್ರಿಂದ ಈರುಳ್ಳಿಯಲ್ಲಿರ್ತಕ್ಕಂಥ ನೀರು ಬಿಟ್ಕೊಳ್ಳುತ್ತೆ. ಈ ರೀತಿ ಪ್ರೆಸ್ ಮಾಡಿ ಅದನ್ನು ಕಲಿಸ್ಕೊಳ್ಳಿ. ಆಗ ಇದರಲ್ಲಿ ಬಿಟ್ಟಿರ್ತಕ್ಕಂಥ ನೀರೇನಿದೆ, ನಾವು ಅವಲಕ್ಕಿ ಹಾಕಿದ್ದೀವಲ್ಲ 1/4 ಕಪ್ಪಷ್ಟು, ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮೆಜರ್ಮೆಂಟು ಕರೆಕ್ಟಾಗಿ ಫಾಲೋ ಮಾಡಿ. 1 ಕಪ್ ಈರುಳ್ಳಿ ತೊಗೊಂಡ್ರೆ 1/4 ಕಪ್ಪಷ್ಟು ಅವಲಕ್ಕಿನ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಮಿಶ್ರಣ ಇದನ್ನು ರೆಡಿ ಆಯ್ತಲ್ಲ. ಈಗ ಇನ್ನೊಂದು ಕೆಲಸ ಬಾಕಿ ಇದೆ. 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಒಂದು ಪೇಸ್ಟ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಸಮೋಸನ ನಾವು ಸ್ಟಿಕ್ ಮಾಡಬೇಕಲ್ಲ, ಅದಕ್ಕೆ ಒಂದು ಪೇಸ್ಟ್ ಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಇರಬೇಕಿರುತ್ತೆ. ನೋಡಿ, ಒಮ್ಮೆ ಚೆಕ್ ಮಾಡ್ಕೊಂಬಿಡಿ. ಈ ಥರ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ರೆಡಿ ಆಗೋಯಿತು. ಈಗ ಸಮೋಸ ಮಾಡ್ಕೊಂಬಿಡೋಣ. ಈ ಸಮೋಸ ಮಾಡೋದು ಒಂದು ಕಲೆ ಅಂತ ಹೇಳ್ಬೋದು. ಈ ರೀತಿ ಈ ಫೋಲ್ಡಿಂಗ್ ಏನಿದೆ, ಈ ಮೆಥಡ್ ಒಂದು ಗೊತ್ತಾಯಿತು ಅಂದರೆ ಆರಾಮಾಗಿ ಎಷ್ಟು ಸಮೋಸ ಬೇಕಾದರೂ ಮಾಡ್ಕೊಬೋದು. ನೋಡಿ, ಮಧ್ಯಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಒಮ್ಮೆ ಆ ಪೇಸ್ಟ್ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನ ಮಧ್ಯಕ್ಕೊಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಫೋಲ್ಡ್ ಮಾಡಿ ಅದಾದ ನಂತರ ಕರೆಕ್ಟಾಗಿ ನೋಡ್ಕೊಳ್ಳಿ, ಮೇಲ್ಗಡೆನೂ ನಾವು ಇದೇ ಪೇಸ್ಟನ್ನು ಹಚ್ಕೋಬೇಕಾಗತ್ತೆ. ಈ ಪೇಸ್ಟ್ ಹಚ್ಚೋದ್ರಿಂದ ಎಲ್ಲೂ ಸಮೋಸ ಬಿಟ್ಕೊಳ್ಳೋದಿಲ್ಲ. ಹಾಗಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡಿ ಆದಮೇಲೆ ಸೀದಾ ಡೈರೆಕ್ಟಾಗಿ ಆ ಒಂದು ನಾವು ಪೇಸ್ಟ್ನ ಮಾಡ್ಕೊಂಡಿದ್ದೀವಲ್ಲ ಮೇಲ್ಗಡೆಗೆ ಈ ರೀತಿ ಮಾಡಿಕೊಂಡ್ರೆ ಒಂದು ಕೋನು ರೆಡಿ ಆಗೋಗುತ್ತೆ. ನೋಡಿ, ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಮಾಡ್ಕೊಂಬಿಟ್ರೆ. ಈಗ ಈ ಕೋನ್ ಒಳಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ ಮಿಶ್ರಣ, ಆ ಸ್ಟಫಿಂಗ್ನ ಇದರಲ್ಲಿ ಹಾಕ್ಕೋಬೇಕಾಗತ್ತೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಓವರ್ ಫಿಲ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಮಾತ್ರ. ಈಗ ಮೇಲ್ಗಡೆ ಎಡ್ಜಸ್ ಏನಿದೆ ಅಲ್ಲೆಲ್ಲ ನಾವು ರೆಡಿ ಮಾಡಿದ್ದೀವಲ್ಲ ಮೈದಾ ಪೇಸ್ಟು, ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಸಮೋಸ ಅನ್ನೋದು ರೆಡಿ ಆಗುತ್ತೆ.
ಮಾಡೋಕ್ಕೆ ಬರಲ್ಲ ಅಂತೇನಿಲ್ಲ. ಯಾರಿಗೆಲ್ಲ ಫಸ್ಟ್ ಟೈಮ್ ಮಾಡ್ತಾಯಿದ್ದೀರ ಅವರು ಸಹ ಆರಾಮಾಗಿಯೇ ಮಾಡ್ಕೊಬೋದು. ನೋಡಿ ಈ ರೀತಿ ಅಂದರೆ ನಾವು ಹಾಕಿರೋ ಪೇಸ್ಟ್ ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸಮೋಸ ರೆಡಿ ಆಗುತ್ತೆ. ಇನ್ನೊಂದು ತೋರಿಸ್ತೀನಿ ನೋಡಿ, ಒಂದೇ ತೋರಿಸಿದ್ರೆ ಕನ್ಫ್ಯೂಷನ್ ಆಗುತ್ತೆ, ಹಾಗಾಗಿ ಇನ್ನೊಂದು ಪೀಸನ್ನು ಸಹ ತೋರಿಸ್ತಾ ಇದ್ದೀನಿ. ಅರ್ಧಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನೀವು ಸ್ವಲ್ಪ ಮೈದಾ ಹಿಟ್ಟಿನ ಮಿಶ್ರಣ ಏನಿದೆ ಅದನ್ನು ಈ ರೀತಿ ಪೇಸ್ಟ್ ಹಾಕ್ಬಿಟ್ಟು ಅರ್ಧಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಹಾಗೆ ಮೇಲ್ಗಡೆಗೂ ಒಂದು ಲೇಯರು ಹಚ್ಕೊಂಬಿಡಿ. ಈ ರೀತಿ ಫೋಲ್ಡ್ ಮಾಡಿಬಿಟ್ರೆ ಈ ಕೋನ್ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೋಡಿ ಆಚೆ ಕಡೆ ಎಲ್ಲ ಮಾಡ್ತಿರ್ತಾರಲ್ಲ ಸಮೋಸ, ಅದೇ ರೀತಿ ಫೋಲ್ಡಿಂಗು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಂಬಿಡ್ಬೋದು. ನೋಡಿ ಈ ರೀತಿ ಫಿಲ್ಲಿಂಗ್ನ ಹಾಕ್ಕೊಂಬಿಟ್ಟು ಈಗ ಈ ಸ್ಟಫಿಂಗ್ ಏನಿದೆ ಅದನ್ನು ಫಿಲ್ ಮಾಡಿಕೊಂಡು ಮೇಲ್ಗಡೆಯಿಂದ ಮತ್ತಷ್ಟು ಮೈದಾನ ಹಚ್ಚಿಬಿಟ್ಟು ಇದನ್ನು ಸಹ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ನೀಟಾಗಿ ಬರುತ್ತೆ. ಇದನ್ನು ನೀವು ಪರ್ಫೆಕ್ಟಾಗಿ ಫಾಲೋ ಮಾಡಿದ್ರಿ ಅಂದರೆ ಆಚೆ ಕಡೆ ಸಿಗ್ತಕ್ಕಂಥ ಸಮೋಸ ಮನೆಯಲ್ಲೇ ಈಸಿಯಾಗಿ ತುಂಬ ಹೈಜಿನಿಕ್ಕಾಗಿ ರೆಡಿ ಮಾಡ್ಕೊಂಬಿಡ್ಬೋದು. ಈ ರೀತಿ 2 ಪೀಸು ತೋರಿಸಿದ್ದೀನಿ. ಮತ್ತೊಮ್ಮೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ರೀತಿ ಎಲ್ಲ ಸಮೋಸನೂ ಫಸ್ಟು ಫಿಲ್ ಮಾಡಿಕೊಂಡು ರೆಡಿ ಇಟ್ಕೋಬೇಕಾಗತ್ತೆ. ಇದು ಆಗಸ್ಟಲ್ಲಿ ಎಣ್ಣೆನೂ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ನಾನು. ಈಗ ಬಿಸಿ ಎಣ್ಣೆಗೆ ಒಂದೊಂದಾಗಿ ಬಿಟ್ಕೊಂಡು ಇದನ್ನು 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಒಮ್ಮೆಗೆ ಒಂದು 3 ಪೀಸ್ವರೆಗೂ ಬಂತು ನನಗೆ. ಅಷ್ಟನ್ನೇ ಹಾಕ್ಕೊಂಡು ಒಮ್ಮೆ ಇದನ್ನೆಲ್ಲ ಬೇಯಿಸ್ಕೊಂಬಿಡೋಣ. ಒಂದೊಂದಾಗಿ ಅಂದರೆ 3 ಪೀಸು ಒಂದೊಂದು ಬ್ಯಾಚಾಗಿ ಮಾಡಿಕೊಂಡ್ರೆ ಆಯಿತು. ಸಮೋಸ ಈಸಿಯಾಗಿ ರೆಡಿ ಆಗುತ್ತೆ. ಅದು ಬೇಯೋಷ್ಟರಲ್ಲಿ ಮತ್ತೊಂದು ಕೆಲಸ ಮಾಡ್ಕೊಳ್ಳೋಣ. ಇಲ್ಲಿ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಸೀಳ್ಕೋಬೇಕಾಗತ್ತೆ. ಎಣ್ಣೆಗೆ ಡೈರೆಕ್ಟ್ ಹಾಕಿದ್ರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಷ್ಟರಲ್ಲಿ ಸಮೋಸನು ಬೆಂದು ರೆಡಿ ಆಗ್ತಾಯಿದೆ. ನೋಡಿ ಇನ್ನೊಂದು ಸ್ವಲ್ಪ ಬ್ರೌನಿಷ್ ಆಗಬೇಕು. ಆಚೆ ಕಾಣುತ್ತಲ್ಲ ಕಲರು, ಆ ರೀತಿ ಕಲರ್ ಬರೋ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಫಸ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಬಿಡಿ. ಒಮ್ಮೆ ಈ ಬಬಲ್ಸ್ ಏನಿದೆ ಅದು ಬರೋದು ಕಡಿಮೆ ಆದ ತಕ್ಷಣ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದು ಕಲರ್ ಬರೋ ತನಕ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಸಮೋಸ ಅನ್ನೋದು ರೆಡಿ ಆಯಿತು ಅಂತ. ಈಗ ನಾವು ಕಟ್ ಮಾಡಿಕೊಂಡು ಎಡ್ಜಸ್ಸು ಸೈಡಲ್ಲಿ ಬಿಟ್ಟಿದ್ವಲ್ಲ ಅದನ್ನು ಬೇಯಿಸ್ಕೊಂಡಿದ್ದೀನಿ. ಟೀ ಜೊತೆಗೆ ಚೆನ್ನಾಗಾಗತ್ತೆ. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಉಪ್ಪನ್ನು ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಟೇಸ್ಟಿಯಾಗಿ ಚೆನ್ನಾಗಾಗತ್ತೆ. ನೀವು ಕೂಡ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತಂತ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.